ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಚುನಾವಣೆ ಭಾಳ ರಂಗೇರಿದ್ದು ನಾವು ಬಹುತೇಕ ಎಲ್ಲ ಕಡೆನೂ ಸಹ ನಾವು ನಮ್ಮ BJP ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆಲ್ಲಿ ಅಂತೇಳಿ ನಾವು ಪ್ರಾಮಾಣಿಕವಾದಂಥ ಒಂದು ಶ್ರಮವನ್ನು ಹಾಕಿದ್ದೇವೆ. ಏನು ನಿನ್ನೆಯಿಂದ ಊಹಾಪೋಹ ಎದ್ದಿರತಕ್ಕಂಥದ್ದು ಯಳಪುರ ವಾರ್ಡ್ ಬಗ್ಗೆ. ಯಳಪುರದಲ್ಲಿ ನನ್ನ ಸಂಬಂಧಿ, ನನ್ನ ಬಾಮೈದ ಅಂಬರೀಷ್ ನಿಂತವ್ರೆ, ಅವ್ರು ನಿಮ್ಮ ಫೋಟೋ ಹಾಕ್ಕೊಂಡವ್ರೆ ಅಂಥೇಳಿ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಇತ್ತು. ಅದಕ್ಕೆ ನಾನು ನೇರವಾಗಿ ಅಂಬರೀಷ್ಗೆ ಸಹಾಯ ಮಾಡೋದು, ಅಂಬರೀಷನ ಪರವಾಗಿ ನಾನು ಮತಯಾಚನೆ ಮಾಡೋದು. ಉಳಿದಂಥ ಎಲ್ಲ ಕಡೆನೂ ಸಹ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಎಲ್ಲಿ ನನ್ನ ಹಿತೈಷಿಗಳು ನನಗೆ ಒಳ್ಳೇದು ಬಯಸಿರೋರವ್ರೆ ಅವ್ರು ಗೆಲ್ಲಿ ಅಂತ ಇಷ್ಟಪಡೋದು, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದನ್ನು ಯಾರು ಪ್ರಶ್ನೆ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಪ್ರಶ್ನೆ ಮಾಡಿದ್ರೂ ಸಹ ನಾನು ಅದಕ್ಕೆ ಉತ್ತರನೂ ಕೊಡಲ್ಲ. ನಮ್ಮದೇನಿದ್ರು ಹೋರಾಟ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಗೆದ್ದು ಬರಲಿ. ಅವನು ಹೋರಾಟಗಾರ, ಅವನು ಕೆಲಸ ಮಾಡ್ತಾನೆ, ಅವನು ಇಲ್ಲಿವರೆಗೂ ಕೈ ಶುದ್ಧ ಇಟ್ಕೊಂಡು ಕೆಲಸ ಮಾಡ್ಕೊಂಬಂದವನೆ, ಅವನು ಹೋರಾಟಗಾರ, ಅವನು ಗೆದ್ದು ಬರಲಿ ಅನ್ನೋದು ನನ್ನ ಆಸೆ. ಅದರಲ್ಲೂ ನನ್ನ ಸಂಬಂಧಿ ಅವನು ನನ್ನ ತಂಗಿ ಗಂಡ. ನಮಗೊಂದೊಂದು ಸಾರಿ ನಾವು ಯಾವುದನ್ನು ನೋಡಲ್ಲ ಅಂದ್ರೆ ಸಂಬಂಧ ಬೇಕೇ ಬೇಕು. ಅದರಸೆ ನಾನು ಅಂಬರೀಷ್ ಪರವಾಗಿ ಮತಯಾಚನೆ ಮಾಡ್ತೀನಿ. ಅದೇ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆ ಹೇಳಿಕೆ, BJP ನಾಯಕರ ಫೋಟೋ ಹಾಕ್ಕೊಂಡು ಎಷ್ಟರ ಮಟ್ಟಿಗೆ ಓಟ್ ಕೇಳೋದು ಸರಿ? BJP ನಾಯಕರು ಫೋಟೋ ಹಾಕ್ಕೊಂಡು ಅಂತಂದರೆ ಅವನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಯವನ, ಇಲ್ಲ ದಳಕ್ಕೆ ಹೋಗ್ಯವನ. ಅವನು ಓಟ್ ಹಾಕಿರೋದು ಧೀರಜ್ ಮುನ್ರಾಜು ಅವರಿಗೆ ಓಟ್ ಹಾಕಿರೋದು, BJP MLAಗೆ ಓಟ್ ಹಾಕಿರೋದು. ಅದರಿಂದ BJP MLA ಫೋಟೋ ಹಾಕ್ಕೊಂಡಾನೆ. ಪಕ್ಷೇತರ ಅಭ್ಯರ್ಥಿ ಅಂತ ಹೋಗಿರೋದು, ಬಂಡಾಯ BJP ಅಂತ ಹೋಗಿರೋದು, JDS ಅಂತನೋ ಕಾಂಗ್ರೆಸ್ ಅಂತನೋ ಹೋಗಿದ್ರೆ ಅದು ತಪ್ಪಾಗಿತ್ತು. ಅದನ್ನು ಹೈಕಮಾಂಡು ಇಬ್ಬರಿಗೆ ಯಾರು ಗೆದ್ದು ಬಂದರು ನಮ್ಮವರೇ ಅಂತೇಳಿ ಸಾವಧಾನದಿಂದ ಕಾದು ನೋಡ್ಬೇಕಾಯಿತು. ಕೆಲವರು ಯಾರೋ ಪುಕ್ಸಟ್ಟೆ ಪೋಸ್ಟ್ಗಳು ಸಿಕ್ಕೇವೆ ಅಂತೇಳಿ ಅವ್ರಿಗೇನೋ ಗೊತ್ತಿರೋದೆಲ್ಲ ಏನು ಹೇಳಿಕೆ ಕೊಟ್ಟು ಪುಕ್ಸಟ್ಟೆ ಪೋಸ್ಟಾಗಿ ಕುತ್ಕೊಂಡ್ರು ಹೇಳಿಕೆ ಕೊಡೋದು ಸರ್ವೇ ಸಾಮಾನು ನೋಡಿದ್ದೀನಿ. ಫೀಲ್ಡಾಗಿ ಬಂದು ಆಟ ಆಡ್ದ ತಾನೇ ಮಗ ಗೊತ್ತಾಗೋದು. ಅದಕ್ಕೆ ಅವ್ರ ಹೇಳಿಕೆಗಳಿಗೆಲ್ಲ ನಾವೇನು ತಲೆ ಕೆಡಿಸ್ಕೊಳೋರಲ್ಲ, ಅಂಥ ಹೇಳಿಕೆಗಳಿಗೆಲ್ಲ ಜಗ್ಗವರು ಅಲ್ಲ. ನಮ್ಮದೇನಿದ್ರು ಹೋರಾಟ ಮಾಡ್ತೀವಿ. ನಮಗೆ ಬೇಕಾದವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಎಲ್ಲ ಥರನೂ ನಾವು ರಣತಂತ್ರ ಮಾಡ್ತೀವಿ. ಬಟ್ ನಮ್ಮದೇನು ಅಂತಂತಂದರೆ ಇಲ್ಲಿ ಯಾರು ಅಷ್ಟೇ BJP ಮುಖಂಡರುಗಳಾಗಲಿ ನಾನಾಗಲಿ ಯಾರು ತಲೆ ಕೆಡಿಸ್ಕೊಂಬಾರ್ದಾಗಿತ್ತಿಲ್ಲಿ. ಯಾಕಂದರೆ ಒಂದು ಪಕ್ಷೇತರ ಅಭ್ಯರ್ಥಿನೂ ನಮ್ಮದೇ ಕ್ಯಾಂಡಿಡೇಟು. ಯಳಪುರದ ವಿಚಾರವಾಗಿ ನಾವು ಪಕ್ಷೇತರ ಅಭ್ಯರ್ಥಿದು ಮತ್ತು ಪಕ್ಷದ ಅಭ್ಯರ್ಥಿದು ಅವ್ರು ಯಾರೋ ಇಬ್ಬರಿಗೊಬ್ಬರು ಗೆದ್ದು ಬರಲಿ ಬಿಡಪ್ಪ ಅಂತೇಳಿ ನಾವು ಕಾದು ನೋಡ್ಬೇಕಾಯಿತು. ಕೆಲವು ನಮ್ಮ ಪಕ್ಷದ ಮುಖಂಡರುಗಳು ಇದೇನೋ ನಮಗೂ ಗೊತ್ತಿಲ್ಲ, ಅದೇನು ಕೋರ್ ಕಮಿಟಿ ಏನೋ ಮಾಡ್ಕೊಂಡು ಏನೋ ಹೇಳಿದ್ದೀವಿ ಅದು ಇದು ಅಂತ. ಅವರೆಲ್ಲರೂ ಒಂದಷ್ಟು ಜನ ಕ್ಯಾಂಡಿಡೇಟ್ಗಳಾಗಿ ಯಾವುದೊಂದು ಚುನಾವಣೆಗೆ ನಿಂತು ಗೆದ್ದು ಬಂದರೆ ಗೊತ್ತಾಗ್ತದೆ. ಆ ಪುಕ್ಷಟ್ಟೆ ಪೋಸ್ಟ್ ತಗೊಂಡಿರೋರು ಹೇಳಿದ್ದೇ ಮಾತುಗಳು. ಆದ್ದರಿಂದ ಯಾರೇನೇ ಹೇಳಿ ನನ್ನ ಸಂಪೂರ್ಣ ಸಹಕಾರ ಅಂಬರೀಷಂಗಿರ್ತದೆ ಯಳಪುರದಲ್ಲಿ. ಇನ್ನು ಮಿಕ್ಕಿದ ಕೆಲವು ವಾರ್ಡ್ಗಳಲ್ಲಿ ನನ್ನ ಹಿತೈಷಿಗಳು ನಿಂತವ್ರೆ, ಅವ್ರಿಗೂ ಸಹ ನನ್ನ ಆಶೀರ್ವಾದ ಇರ್ತದೆ. ನಾವು ಸಂಪೂರ್ಣವಾಗಿ ಈ ಭಾರತೀಯ ಜನತಾ ಪಾರ್ಟಿನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ತರಬೇಕು ಅನ್ನೋದು ನಮ್ಮದು ಮೂಲ ಉದ್ದೇಶ. ಅದ್ರ ಮಧ್ಯೆ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ತಂದಿಡಕ್ಕೂ ಆಗಲ್ಲ. ನನ್ನ ಅಂಬರೀಷನ ಮಧ್ಯೆ ಯಾರು ಭಿನ್ನಾಭಿಪ್ರಾಯ ತಂದಿಡಕ್ಕಾಗಲ್ಲ. ನಾನು ಅಂಬರೀಷನ್ಗೆ ಸಹಕಾರ ಕೊಡ್ತೀನಿ, ಅಂಬರೀಷನ ಪರವಾಗಿ ಮತಯಾಚನೆ ಮಾಡ್ತೀನಿ. ಅದರಿಂದ ಎಲ್ಲ ನನ್ನ ಯಳಪುರ ಗ್ರಾಮದ ಅಂಬರೀಷನ್ ಬರ್ತಕ್ಕಂಥ ವಾರ್ಡಲ್ಲಿ ದಯವಿಟ್ಟು ಅಲ್ಲಿ ಅಂಬರೀಷನ್ ಮತಯಾಚನೆ ಮಾಡಬೇಕು, ಅಂಬರೀಷನ್ ಮತ ಹಾಕಿಸ್ಬೇಕು, ಅವನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು. ಯಾಕಂದರೆ ಒಂದಷ್ಟು ಜನಕ್ಕೆ ಅವನು ನಮ್ಮ ಬಾಶೆಟ್ಟಹಳ್ಳಿ ಪಂಚಾಯತಿಗೆ ಬರೋದು ಬೇಡ ಅಂತ ಭಯ. ಯಾಕಂದರೆ ಅವನು ಪ್ರಶ್ನೆ ಮಾಡ್ತಾನೆ, ಅಲ್ಲಿ ಹಗರಣ ಮಾಡೋರಿಗೆ ತೊಂದರೆ ಕೊಡ್ತಾನೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತಾನೆ. ಅದಕ್ಕೆ ಅವನ ಬಗ್ಗೆ ಇವ್ರಿಗೆಲ್ಲ ಬೇಜಾರು ಬಿಟ್ಟರೆ ಇನ್ನೇನಿಲ್ಲ. ಅವನು ಎಲ್ಲರ ಜೊತೆ ಸೇರ್ಕೊಂಡು ಶಾಮಿಲಾಗಿ ಅವನು ಬೋಗಸ್ ಬಿಲ್ಗಳು ಮಾಡ್ಕೊಂಡು ತಿಂದಿದ್ರೆ ಅಂಬರೀಷನ್ ಬರಲಿ ಅನ್ನೋರು. ಅವನು ಸ್ವಲ್ಪ ನೇರವಾದಿ, ಅವತ್ತಿಂದನೂ ನೇರವಾಗಿ ರಾಜಕಾರಣದಲ್ಲಿ ನೇರವಾಗಿ ಬಂದವನೇ. ಯಾರ ಜೊತೆ ಕೈ ಹಿಡಿದೆ, ಯಾರ ಜೊತೆ ಶಾಮಿಲಾಗದೆ ಎಲ್ಲಿರ್ತಾನೆ ಅಲ್ಲಿ ಆನೆಷ್ಟ ಮಾಡೋನೆ ಕೆಲಸ. ಅವನು BJPಗಿದ್ರೆ BJP ಪ್ರಾಮಾಣಿಕ ಆಗಿರ್ತಾನೆ, ಕಾಂಗ್ರೆಸ್ಸಲ್ಲಿದ್ದರೆ ಕಾಂಗ್ರೆಸ್ಗೆ ಇರ್ತಾನೆ, ದಳದಲ್ಲಿದ್ದರೆ ದಳಕ್ಕೆ ಇರ್ತಾನೆ. ಎಲ್ಲದಕ್ಕೂ ಇಂತ ಹೆಚ್ಚಾಗಿ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರನ್ನ ಯಾರು ಪ್ರೀತಿಯಿಂದ ಗೆಲ್ತಾರೆ ಅವ್ರಿಗೆ ನಾವು ಸಹಕಾರ ಕೊಡೋದು. ನಮಗೆ ನಾವ್ಯಾವತ್ತೂ ದುಡ್ಡಿಗೆ ಮಣಿಯಲ್ಲ, ಅಧಿಕಾರಕ್ಕೆ ಮಣಿಯಲ್ಲ, ಇನ್ನೊಂದಕ್ಕೆ ಮಣಿಯಲ್ಲ. ನಾವು ಕೇಳೋದು ಒಂದು ಗೌರವ, ಒಂದು ಪ್ರೀತಿ. ಅವೆರಡು ಕೊಟ್ಟರೆ ಅವ್ರನ್ನ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡ್ತೀವಿ. ಅದೇ ಕ್ಯಾಟಗರಿ ಒಳಗೆ ಅಂಬರೀಷ್ನು ಬಂದಿರೋದು. ಅವನು ಭ್ರಷ್ಟಾಚಾರ ರಹಿತವಾಗಿ ಬಂದಿರೋದಷ್ಟೇ. ನನ್ನ ಸಂಪೂರ್ಣ ಸಹಕಾರ ಅಂಬರೀಷನ್ಗೆ ಇರ್ತದೆ. ಪ್ರಸ್ತುತ ನಾಗರೇನಹಳ್ಳಿ, ಮೋಪ್ರಹಳ್ಳಿ ಮತ್ತು ಹಾದಿನಾಳಹೊಸಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾರದಿಂದ ಇದ್ದಿದ್ದು ಜನಾಭಿಪ್ರಾಯಕ್ಕೂ ಈಕ್ಕೂ ಭಾಳಷ್ಟು ಬದಲಾವಣೆ ಆಗಿದೆ. ಬಹುಶಃ ನೀವು ಎಂಟ್ರಿ ಆದಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ ಅನ್ನೋದು ಅಲ್ಲಿನ ಒಂದು ಗ್ರೌಂಡ್ ರಿಯಾಲಿಟಿ ಅಂತ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಗೆ ನಾನು ನಿನ್ನೆ ಹೇಳ್ದಂಗೆ ಅಧ್ಯಕ್ಷರ ಕ್ಯಾಂಡಿಡೇಟು
ಪ್ರೇಮ್ ಕುಮಾರ್ ಅಂತೇಳಿ, ಅದ್ರ ಜವಾಬ್ದಾರಿ ಶಾಸಕರು ಕೊಟ್ಟರು. ಅಲ್ಲಿ ನನ್ನ ಆತ್ಮೀಯ ಗೆಳೆಯ ರವಿಕುಮಾರ್ ಕ್ಯಾಂಡಿಡೇಟ್ ಆಗಿದ್ರು. ನಾನು ಶಾಸಕರು ಕೊಟ್ಟಿರೋ ಮಾತಿಂದ ರವಿಕುಮಾರ್ನ ತಟಸ್ಥ ಮಾಡಿದ್ದೀನಿ. ಅಂದರೆ ಶಾಸಕರ ಮೇಲಿರೋ ಗೌರವಕ್ಕೋಸ್ಕರ ತಟಸ್ಥ ಮಾಡಿದ್ದು. ನಾಗದೇನಹಳ್ಳಿ 17 ಮೋಪ್ರಳ್ಳಿಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತಲ್ಲ, 100ಕ್ಕೆ 100 24 ಗೆದ್ದು ಬರೋಂಥ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟು. ಆದರೂ ಶಾಸಕರಿಗೆ ಮಾತು ಕೊಟ್ಟಿದ್ದೀನಿ ಪ್ರೇಮ್ ಕುಮಾರ್ ವಿಶ್ವಾಸಕ್ಕೆ. ಇವತ್ತು ನಾನು ಅಲ್ಲಿ ಸುಮ್ಮನೆ ಮಾಡಿದ್ದೀವಿ, ನಮ್ಮ ಕ್ಯಾಂಡಿಡೇಟನ್ನು ಸುಮ್ಮನೆ ಮಾಡಿ ನಾವು ಪ್ರೇಮ್ ಕುಮಾರ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರೇಮ್ ಕುಮಾರ್ ಗೆಲ್ಲಿಸ್ಕೊಡ್ತೀವಿ, ಶಾಸಕರ ಗೌರವ ಕಾಪಾಡ್ತೀವಿ. ಅವ್ರು ಅದು ಬಿಟ್ಟು ಇಲ್ಲಿ ಬಂದು ತೇಜೋವಧೆ ಮಾಡೋದು, ಯಳಪುರದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು, ಅವ್ರು ಬರೀ BC ಅನ್ನೋದು ಬಾಮೈದ್ನು ಅನ್ನೋದಕ್ಕೆ ಏನಾದರೂ ಇವರು ಬೇರೆ ರಣತಂತ್ರ ಹೂಡಿದ್ರೆ ಇನ್ನೂ 18 ಅವರ್ ಟೈಮ್ ಅದೇ. ಇವ್ರು ಏನು ರಣತಂತ್ರ ಹೂಡ್ತಾರೆ ಅದರ 4 ಪಟ್ಟು ರಣತಂತ್ರ ನನ್ನ ಹತ್ರ ಅದೇ. ಅದರಿಂದ ಈಗೂ ಹೇಳ್ತಾ ಇದ್ದೀನಿ, ಯಾವುದೇ ರಣತಂತ್ರ ಇದ್ದರೆ ಇನ್ನು ಚುನಾವಣೆ ಮುಂದೆವೆ, ಅವತ್ತು ನೋಡೋಣ. ಈಗ ನಿಮ್ಮ ಕೆಲಸ ನೀವೇನೈತೆ ಪಾರ್ಟಿ ವೈಸ್ ನಾರ್ಮಲ್ ಆಗಿ ಏನು ಮಾಡ್ತಾರೆ ಮಾಡಿ. ಬರೀ ಟಾರ್ಗೆಟ್ ಮಾಡಿ ಯಾರನ್ನೋ ಒಬ್ಬನ ಅವನು BC ಆನಂದ್ ಅವ್ರು ಬಾಮೈದ ಅನ್ನೋದಕ್ಕೆ ನೀವು ಟಾರ್ಗೆಟ್ ಮಾಡಿ ಮಾಡ್ತೀರ ಅನ್ನೋದಾದ್ರೆ ನಾನು ಟಾರ್ಗೆಟ್ ಮಾಡ್ತೀನಿ. ನಾನು ಟಾರ್ಗೆಟ್ ಮಾಡೋಕ್ಕೆ ನನಗೂ ಗೊತ್ತದೆ. ಅದರಿಂದ ಬೇಡ, ಶಾಸಕರು ಗೌರವ ಉಳಿಬೇಕು ಅಂತೇಳಿ ಅಲ್ಲಿ ಜವಾಬ್ದಾರಿ ತಗೊಂಡಿದ್ದೀನಿ. ಜವಾಬ್ದಾರಿ ತಗೊಂಡಿರತ್ತಾಗ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನೀವು ಎಲ್ಲ 19 ಜನ ಕ್ಯಾಂಡಿಡೇಟ್ಗಳನ್ನ ಹೆಂಗೆ ನೋಡ್ತಾ ಇದ್ದೀರಾ ಅದೇ ಥರ ಎಲ್ಲರನ್ನೂ ನೋಡಬೇಕು. ವಿಶೇಷವಾಗಿ ಸೀರಿಯಸ್ ಆಗಿ ನೀವೇನೋ BC ಅನ್ನೋದು ಅಲ್ಗೋದ್ನಂತೆ, ಇವರು ಅಲ್ಗೋದ್ರಂತೆ, ಅದಲ್ಗಂತೆ ಇಲ್ಗಂತೆ ಈ ಊಹಾಪೋಹ ಕೆಲವು ಈ ಬಕೆಟ್ ಹಿಡಿಯೋರು ಕೆಲವರು ಅವ್ರ ಮಾತುಗಳಿಗೆಲ್ಲ ವಿಚಲಿತರಾದರೆ ಅಂಥವೆಲ್ಲ ಕೇರ್ ಮಾಡೋ ಮಕ್ಕಳು ನಾವಲ್ಲ, ಅಂಥವಕ್ಕೆಲ್ಲ ತಲೆ ಕೆಡಿಸ್ಕೊಂಡವ್ರಲ್ಲ ನಾವು. ಹೊರಟ್ರೆ ಹೆಂಗ್ ಹೊರಡ್ತೀವಿ ಅನ್ನೋದು ಗೊತ್ತೈತೆ ಶಾಸಕರಿಗೆ, ಎಲ್ರಿಗೂ ಗೊತ್ತೈತೆ. ಆದ್ರಿಂದ ನಂದೊಂದು ಸಲಹೆನ, ನಂದೊಂದು ರಿಕ್ವೆಸ್ಟ್ ಏನು ಅಂದರೆ, ಏನು ನೀವು ವಿಶೇಷವಾಗಿ ಅಂಬರೀಷನ್ನ ಬೆಟ್ಟ ಮಾಡಿಬಿಟ್ಟು ಕಾಣಕ್ಕೆ ಹೋಗ್ಬೇಡ್ರಿ. ಅವನು BJP ಕಾರ್ಯಕರ್ತನೇ, BJPಯಲ್ಲೇ ಇರೋದು, ಅವನು ಬಂಡಾಯ BJP ಕಾರ್ಯಕರ್ತ. ಅದರಿಂದ ಯಾರಿಗಿದ್ರು ನಮ್ಮವರೇ ಅನ್ನೋ ಭಾವನೆಯಲ್ಲಿ ಹೋದರೆ ಭಾಳ ಒಳ್ಳೇದು ಅಂತ ಕೆಲವು ಶಾಸಕರು ಹಿಂಬಾಲಕರಿಗೆ ನಾನು ಹೇಳ್ತಾ ಇರೋದು. ಅವ್ರೇನೋ ಸ್ಕೋಪ್ ತಗೊಳಕ್ಕೆ ಪುಕ್ಸೆಟ್ಟೆ ಪೋಸ್ಟ್ ತಗೊಂಡು ಬಿಲ್ಡಪ್ ಕೊಡೋದು, ಪುಕ್ಸೆಟ್ಟೆ ಪೋಸ್ಟ್ ತಗೊಂಡು ಹೇಳಿಕೆ ಕೊಡೋದು, ಅವೆಲ್ಲ ಬೇಡ. ಆದ್ದರಿಂದ ಇಬ್ಬರಿಗೆ ಯಾರಿಗಿದ್ರು ನಮ್ಮವರಪ್ಪ ಗೆದ್ಬರ್ರಿ ಅಂತೇಳಿ ಆಶೀರ್ವಾದ ಮಾಡಲಿ ಇಬ್ಬರಿಗೂ. ಒಬ್ಬ ರಾಜಕಾರಣಿಗೆ ಬೇಕಾಗಿರೋದು ಬಂಡಾಯ ಆದಾಗ ತಾಳ್ಮೆಯಿಂದ ಕಾದು ನೋಡೋ ತಂತ್ರ ಇರಬೇಕು. ನಾನು ಇಲ್ಲಿವರೆಗೂ ಯಳಪುರದಕ್ಕೆ ಓಟ್ ಕೇಳಕ್ಕೆ ಯಾವತ್ತೂ ಬಂದಿರಲಿಲ್ಲ. ಯಾವಾಗ ನೆನ್ನೆ ಮೊನ್ನೆ ಕೂಡ ಎಲ್ಲ ದಂಡೆ ಬಂದು ಅವನ ಮೇಲೆ ಬೀಳಕ್ಕೆ ಬಂತು, ಅವ್ನಿಗೆ ಯಾರೂ ಇಲ್ಲ ಅನ್ಕೊಂಡ್ರು. ಅವ್ನಿಗೆ ಯಾರೂ ಇಲ್ಲ ಅಂದರೂ ದೇವರವನ ಅವನಿಂದೆ ನಾನಿದ್ದೀನಿ, ನನ್ನ ಸ್ವಂತ ಬಾಮ ಇದೆ. ಅವನ ರಕ್ಷಣೆಗೆ ನಾನು ಬರಲೇಬೇಕು, ವಿಧಿ ಇಲ್ಲ. ಸೋಲ್ತೀವೋ ಗೆಲ್ತೀವೋ ಪರಮಾತ್ಮನ ಬಿಟ್ಟಿದ್ದು, ಸೋಲು ಗೆಲುವು ದೇವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರಿಂದ ಈಗಲೂ ಸಹ ನಮ್ಮ ಪಕ್ಷದ ಮುಖಂಡರುಗಳಿಗೆ ನನ್ನ ಕಿವಿ ಮಾತು, ಇಬ್ಬರಲ್ಲಿ ಯಾರು ಗೆದ್ರು ನಮ್ಮವ್ರು ಅಂತೇಳಿ ಕಾದು ನೋಡೋ ತಂತ್ರ ಅನುಸರಿಸಿದ್ರೆ ಬಹಳ ಒಳ್ಳೇದು ಅಂತೇಳಿ ನನ್ನ ಭಾವನೆ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಒಂದು ಹೊಸ ಅಭ್ಯರ್ಥಿ ನಿಂತಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ. ಎಲ್ಲಾದ್ರಲ್ಲೂ ಮುಂದೆ ಬರೋ ಥರ ಕೆಲಸ ಮಾಡ್ಕೊಡ್ತೀವಿ. ಯಾವುದೇ ರೀತಿ ತೊಂದರೆ ಬರ್ತಿದ್ದಂಗೆ ಕಾಪಾಡ್ಕೊಡ್ತೀವಿ. ಎಷ್ಟೊತ್ತು ಬಂದರೂ ಎಲ್ಪ ಕೇಳಿದ್ರು ಯಾವ ಟೈಮಲ್ಲಾದ್ರೂ ಸಹಾಯಕ್ಕೆ ಬರ್ತೀವಿ. ದಯವಿಟ್ಟು 4ನೇ ನಂಬರ್ ಕುಕ್ಕರ್ ಗುರ್ತಿಗೆ ನಮ್ಮ ಯಜಮಾನರಿಗೆ ಅಂಬರೀಷ್ ಅನ್ನೋರಿಗೆ ವೋಟ್ ಮಾಡಿ. ನಮಸ್ಕಾರ.